ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ 100/100 ಸೈಟಿನಲ್ಲಿ ಮನೆ ನಿರ್ಮಾಣಕ್ಕೆ ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ. ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವಾ, ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಈ ನಗರದ ಅಂದರೆ ಈ ಸೈಟ್ ಸುತ್ತಲೂ ಕೂಡ ಮನೆಗಳಿದಾವೆ, ಸ್ಕೂಲ್ಗಳಿದಾವೆ, ಇಲ್ಲಿ ಬ್ಲಾಸ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ, ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನು ಮಾಡ್ತಾರೆ. ಇದ್ರ ತುಂಬ ಜಿಲೆಟಿನ್ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದು ಒಂದು ಭೂಮಿ ಕಂಪನ ಆಗುತ್ತೆ. ಕಂಪನ ಆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನು ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ. ಯಾರು ಕೂಡ ಸ್ಥಳದಲ್ಲಿರೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಈ JCBಗಳನ್ನು ಬಳಸಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ಹಿಟಾಚಿಗಳನ್ನು ಬಳಸಿದ್ದಾರೆ, ಮತ್ತು ಡ್ರಿಲ್ಲಿಂಗ್ ಮಿಷನ್ಗಳು ಕೂಡ ಬಳಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು, ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿರುವಂಥ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತು ಈ ಒಂದು ಸ್ಥಳದ ಮಾಲೀಕರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ 100/100 ಸೈಟಿನಲ್ಲಿ ಮನೆ ನಿರ್ಮಾಣಕ್ಕೆ ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂಥ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ. ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ, ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಈ ನಗರದ ಅಂದರೆ ಈ ಸೈಟ್ ಸುತ್ತಲೂ ಕೂಡ ಮನೆಗಳಿದಾವೆ, ಸ್ಕೂಲ್ಗಳಿದಾವೆ, ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ, ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನು ಮಾಡ್ತಾರೆ. ಇದ್ರ ತುಂಬ ಜಿಲೆಟಿನ್ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದು ಒಂದು ಭೂಮಿ ಕಂಪನ ಆಗುತ್ತೆ. ಕಂಪನ ಆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನು ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ. ಯಾರು ಕೂಡ ಸ್ಥಳದಲ್ಲಿರೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಈ JCBಗಳನ್ನು ಬಳಸಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ಹಿಟಾಚಿಗಳನ್ನು ಬಳಸಿದ್ದಾರೆ, ಮತ್ತು ಡ್ರಿಲ್ಲಿಂಗ್ ಮಿಷನ್ಗಳು ಕೂಡ ಬಳಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು, ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿರುವಂಥ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತು ಈ ಒಂದು ಸ್ಥಳದ ಮಾಲೀಕರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ 100/100 ಸೈಟಿನಲ್ಲಿ ಮನೆ ನಿರ್ಮಾಣಕ್ಕೆ ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂಥ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ. ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ, ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಈ ನಗರದ ಅಂದರೆ ಈ ಸೈಟ್ ಸುತ್ತಲೂ ಕೂಡ ಮನೆಗಳಿದಾವೆ, ಸ್ಕೂಲ್ಗಳಿದಾವೆ, ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ, ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನು ಮಾಡ್ತಾರೆ. ಇದ್ರ ತುಂಬ ಜಿಲೆಟಿನ್ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದು ಒಂದು ಭೂಮಿ ಕಂಪನ ಆಗುತ್ತೆ. ಕಂಪನ ಆದಂಥ ಸಂದರ್ಭದಲ್ಲಿ
ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನ ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ, ಯಾರು ಕೂಡ ಸ್ಥಳದಲ್ಲಿ ಇರೋದಿಲ್ಲ. ನೋಡ್ತಾ ಇರಬಹುದು ನೀವು, ಈ JCBಗಳನ್ನು ಬಳಸಿದ್ದಾರೆ, ಇಲ್ಲಿ ನೋಡ್ತಾ ಇರಬಹುದು ಹಿಟಾಚಿಗಳನ್ನು ಬಳಸಿದ್ದಾರೆ, ಮತ್ತೆ ಡ್ರಿಲ್ಲಿಂಗ್ ಮಿಷನ್ಗಳು ಕೂಡ ಬಳಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು, ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿರುವಂತಹ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತೆ ಈ ಒಂದು ಸ್ಥಳದ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ 100/100 ಸೈಟಿನಲ್ಲಿ ಮನೆ ನಿರ್ಮಾಣಕ್ಕೆ, ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ. ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ, ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ, ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಈ ನಗರದ, ಅಂದರೆ ಈ ಸೈಟ್ ಸುತ್ತಲೂ ಕೂಡ ಮನೆಗಳಿದಾವೆ, ಸ್ಕೂಲ್ಗಳಿದಾವೆ, ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನು ಮಾಡ್ತಾರೆ. ಇದ್ರ ತುಂಬ ಜಿಲೆಟಿನ್ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದು ಒಂದು ಭೂಮಿ ಕಂಪನ ಆಗುತ್ತೆ. ಕಂಪನ ಆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನ ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ, ಯಾರು ಕೂಡ ಸ್ಥಳದಲ್ಲಿ ಇರೋದಿಲ್ಲ. ನೋಡ್ತಾ ಇರಬಹುದು ನೀವು, ಈ JCBಗಳನ್ನು ಬಳಸಿದ್ದಾರೆ, ಇಲ್ಲಿ ನೋಡ್ತಾ ಇರಬಹುದು ಹಿಟಾಚಿಗಳನ್ನು ಬಳಸಿದ್ದಾರೆ, ಮತ್ತೆ ಡ್ರಿಲ್ಲಿಂಗ್ ಮಿಷನ್ಗಳು ಕೂಡ ಬಳಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು, ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿರುವಂತಹ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತೆ ಈ ಒಂದು ಸ್ಥಳದ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ 100/100 ಸೈಟಿನಲ್ಲಿ ಮನೆ ನಿರ್ಮಾಣಕ್ಕೆ, ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ. ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ, ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ, ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಈ ನಗರದ, ಅಂದರೆ ಈ ಸೈಟ್ ಸುತ್ತಲೂ ಕೂಡ ಮನೆಗಳಿದಾವೆ, ಸ್ಕೂಲ್ಗಳಿದಾವೆ, ಇಲ್ಲಿ ಬ್ಲಾಸ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ, ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನು ಮಾಡ್ತಾರೆ. ಇದ್ರ ತುಂಬ ಜಿಲೆಟಿನ್ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದು ಒಂದು ಭೂಮಿ ಕಂಪನ ಆಗುತ್ತೆ. ಕಂಪನ ಆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನ ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ, ಯಾರು ಕೂಡ ಸ್ಥಳದಲ್ಲಿ ಇರೋದಿಲ್ಲ. ನೋಡ್ತಾ ಇರಬಹುದು ನೀವು, ಈ JCBಗಳನ್ನು ಬಳಸಿದ್ದಾರೆ, ಇಲ್ಲಿ ನೋಡ್ತಾ ಇರಬಹುದು ಹಿಟಾಚಿಗಳನ್ನು ಬಳಸಿದ್ದಾರೆ, ಮತ್ತೆ ಡ್ರಿಲ್ಲಿಂಗ್ ಮಿಷನ್ಗಳು ಕೂಡ ಬಳಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು, ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿರುವಂತಹ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತೆ ಈ ಒಂದು ಸ್ಥಳದ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಒಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.